ಹಲೋ ಸರ್, ನಾವು ಸಂತೋಷ್ ಕುಮಾರ್ ಅವ್ರ ಅಪ್ಪಾಜಿ ಸರ್. ಹೇಳ್ರಿ ಸರ್, ನಮ್ಮ ಹುಡುಗನ ಬ್ಯಾಸ್ಗೆ ರಾಜಕ್ಕೆ ಕಳಿಸಿಲ್ವಲ್ಲ ಸರ್, ಹಾಸ್ಟ್ಲಾಗೆ ಇಕ್ಕೇನೆ. ಅವ್ರ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಕಟ್ಟಿಲ್ಲ ನೋಡ್ರಿ, ಬಂದು ಕರ್ಕೊಂಡವ್ರಿ ಕಟ್ಟಿ. ಸರ್ ಕಟ್ತೀವಿ ಸರ್, ಎಲ್ಲೂ ಹೋಗಲ್ಲ. ಬ್ಯಾಸ್ಗೆ ಬೇರೆ 3-4 ಬೋರ್ ಕೊರ್ಸಿದ್ವಿ, ಅಲ್ಲೂ ನೀರಾಗಲಿಲ್ಲ. ಒಂದು 2 ದಿನ ಟೈಮ್ ಕೊಡ್ರಿ ಸರ್, ನಾವೇನು ಓಡಾಗಲ್ಲ. ಅಯ್ಯೋ ಹೇಳ್ರಿ, ನಿಮ್ಮ ಕತೆಗಳು ಕೇಳೋಕ್ಕಾಗಲ್ಲ, ಇಲ್ಲಿ AC ಬೇರೆ ವರ್ಕ್ ಆಗ್ತಿಲ್ಲ. ಸರ್ ಹಂಗೆ ಮಾಡಬೇಡಿ ಸರ್, ಮನೆ ಕಾರ್ಯ ಐತೆ ಸರ್. ಹಲೋ, ಎಲ್ಲ ವ್ಯಾಪಾರ ಆಗೋಗ್ಬಿಡ್ತು. ಏನಾದ್ರಾಜ್ ಮಾಮ, ಇರೋನೊಬ್ಬನ ಸತ್ರ ಕೆಟ್ರು ಕಳ್ಸಲ್ಲ ಅಂದ್ರೆ ಏನು ಹೇಳೋಣಪ್ಪ. ಲಕ್ಷ ಕಟ್ಟಿ ಮೊನ್ನೆ ತಿರ್ಗಾಲೆ ಕಟ್ಟೋ ಅಂತವ್ರಿ. 8ನೇ ಕ್ಲಾಸ್ಗೆ ಈ ಪಾರ್ಟಿನೇ ಹೋಗ್ಲಿ ಬಿಡು, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀಯಾ. ಸಿರಾದಾಗೆ ಚಿದಾನಂದ ಗೌಡರು 8ರಿಂದ 12ನೇ ಕ್ಲಾಸ್ವರೆಗೂ ಕನ್ನಡ ಇಂಗ್ಲೀಷ್ ಮೀಡಿಯಂ ಎರಡೂ ಇರೋಂಥ ಸ್ಕೂಲ್ ಕಟ್ಸ್ಯವ್ರೆ. ಕರ್ಕೊಬಂದು ಹಾಕು, ದೂರ ಬಾರ ಹಾಕಿ ಹಿಂಗೆ ಸಂಕಟ ಪಡ್ತೀಯ. ಬಿಡಪ್ಪ ಮಾರಾಯ, ನಮ್ಮಪ್ಪ ಒಳ್ಳೆ ಕೆಲಸ ಮಾಡವನೆ. ನಶಿಸಿ ಹೋಗ್ತಿದ್ದಂತ ಈ ಸರ್ಕಾರಿ ಶಾಲೆಗೆ ಮರುಜನ್ಮ ಕೊಟ್ಟಿದ್ದು ನಮ್ಮ MLC ಚಿದಾನಂದ ಗೌಡರು. ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಶಾಲೆನ ಭವ್ಯವಾಗಿ ನಿರ್ಮಿಸಿದ್ದಾರೆ. ಯಾವ ಪ್ರೈವೇಟ್ ಶಾಲೆಗೂ ಕಡಿಮೆ ಇಲ್ಲ. ಹಳ್ಳಿ ಮಕ್ಕಳಿಗೂ ಹೆಲ್ಪ್ ಆಗಲಿ ಅಂತ ತಾವರೆಕೆರೆ, ಗೋಪಿಕುಂಟೆ, ಬರ್ಗೂರಲ್ಲೂ ಹೈಟೆಕ್ ಶಾಲೆಗಳನ್ನ ಕಟ್ಟಿಸಿದ್ದಾರೆ. ಈಗ ನಿಮ್ಮೂರಲ್ಲೇ ನಿಮ್ಮ ಮಕ್ಕಳಿಗೆ LKG ಇಂದ 7ನೇ ತರಗತಿವರೆಗೂ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿಸಬಹುದು. ಇದ್ರ ಲಾಭ ಪಡ್ಕೊಳ್ಳಿ, ಅಡ್ಮಿಷನ್ ಈಗಲೇ ಮಾಡ್ಕೊಳ್ಳಿ. ಒಂದಡಿ ಜಾಗಕ್ಕೆ ಹೊಡೆದಾಡೋ ಈ ಸಮಾಜದಲ್ಲಿ ತನ್ನದೇ ಆದ ಖಾಸಗಿ ಶಾಲೆ ಇದ್ರು ಸರ್ಕಾರಿ ಶಾಲೆಗಳಿಗೆ ಉತ್ತೇಜನ ನೀಡ್ತಾ ಇರೋ ಚಿದಾನಂದ ಗೌಡರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇಲ್ಲಿ ಯಾರ ಪರ ಇಲ್ಲ, ಒಳ್ಳೆ ಕೆಲಸ ಮಾಡಿದಾಗ ಪಕ್ಷಾತೀತವಾಗಿ ಜಾತ್ಯತೀತ ಬೆನ್ ತಟ್ಟಬೇಕಾಗಿರೋದು ನಮ್ಮ ಕರ್ತವ್ಯ. 8ನೇ ತರಗತಿಯಿಂದ 12ನೇ ತರಗತಿವರೆಗೂ ಕನ್ನಡ ಹಾಗೂ ಇಂಗ್ಲಿಷ್ ಮೀಡಿಯಂ ಅಲ್ಲಿ ನುರಿತ ಶಿಕ್ಷಕರಿಂದ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಶಿರಾದಲ್ಲಿ ಅಡ್ಮಿಷನ್ ಪ್ರಕ್ರಿಯೆ ಆರಂಭವಾಗಿದ್ದು ರೆಸ್ಪಾನ್ಸ್ ತುಂಬಾನೇ ಚೆನ್ನಾಗಿದೆ. ವಿಡಿಯೋ ಆದಷ್ಟು ಶೇರ್ ಮಾಡಿ, ಬಡ ಮಕ್ಕಳಿಗೆ ತುಂಬಾ ಅನುಕೂಲ ಆಗುತ್ತೆ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇಡ ಪಾಠಶಾಲಾ.